ತಾಸ್ವವಾಸೀತ್ ಸ್ವಸೃಷ್ಟಾಸು ಸಹಸ್ರ ಪರಿವತ್ಸರ ತೇನ ನಾರಾಯಣೋ ನಾಮ ಯದಾಪಹ ಪುರುಷೋದ್ಭವಾಃ. ಭಾಗವತಸ್ಯ ದ್ವಿತೀಯ ಸ್ಕಂಧೆ ದಶಮೇ ಅಧ್ಯಾये ಅಯಂ ಏಕಾದಶಃ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. अस्मिन् श्लोके भगवतः नारायणशब्दवाच्यत्वं समर्थितं श्रूयते. स्वेनैव सृष्टासु अप्सु सः नारायणः सहस्रपरिवत्सरान् सुदीर्घकालम् अवात्सेत्. यत् ताः आपः तेनैव नारायणेन उदपाद्यन्त तेन अयमपि नारायणः इत्येव कथ्यते. स्वेनैव सृष्टासु तासु अप्सु सः सुदीर्घकालं शिष्ये. अतः यतः इमाः आपः नाराः अस्य अयनम् अयं नारायणः इति कथ्यते. नाराः अयनं यस्य सः इति नारायण इति. यद्यपि सर्वसमर्थस्य सर्वाधारस्य सर्वाश्रयस्य अस्य भगवतः इमाः आपः नैव अयनं भवितुं कल्पन्ते. द्रव्यं कर्म च कालः स्वभावः जीवः सर्वे एव एते चेतनाः अचेतनाश्च यस्य अस्य अनुग्रहत एव तिष्ठन्ते. येन उपेक्षिताः नैव स्थातुं प्रभवन्ते तस्य अस्य इमाः स्वेनैव सृष्टाः आपः कथम् अयनं भवितुं प्रभवन्ते. केवलं भगवतः अस्य लीलैव एषा इति अस्मिन् श्लोके संवर्णयति ಭಗವಾನ್ ಸತ್ಯವತಿ ಸುತಃ. ಈ ನೀರಿನಲ್ಲಿ ದೀರ್ಘಕಾಲ ವಾಸ ಮಾಡಿದ, ತಾನೇ ನೀರನ್ನು ಸೃಷ್ಟಿ ಮಾಡಿದ. ಅಲ್ಲಿ 1000 ವರ್ಷ ಕಾಲ ಸಹಸ್ರ ಪರಿವತ್ಸರ ಅಂತಿದೆ, ದೀರ್ಘಕಾಲ ವಾಸ ಮಾಡಿದ. ಭಗವಂತ ನಾಶರಹಿತವಾದ ಭಗವಂತನಿಂದ ಈ ನೀರು ಹುಟ್ಟಿತು. ನರ ಭಗವಂತ, ಅವನಿಂದ ಹುಟ್ಟಿದ ನೀರೇ ನಾರ. ಆದ್ರಿಂದ ಆ ನೀರಿಗೆ ನಾರ ಅಂತ ಹೆಸರು ಬಂದಿದ್ದರಿಂದ ಆ ನಾರಾಹ ಅಯನಂ ಯಶಸಃ. ಯಶ ಯಾವ ಭಗವಂತನಿಗೆ ನೀರೇ ಅಯನ ಆಗಿದೆಯೋ ಅವನನ್ನ ನಾರ ಎಂಬುದಾಗಿ ಹೇಳಬೇಕು ಅಂತ ಇಷ್ಟು ಇದರ ನಿಷ್ಪತ್ತಿಯನ್ನ ಇಲ್ಲಿ ತೋರಿಸ್ತಾರೆ. ವತ್ಸರ, ಸಂವತ್ಸರ, ಪರಿವತ್ಸರ, ಇಡಾವತ್ಸರ ಹೀಗೆಲ್ಲ ಬೇರೆ ಬೇರೆ ವತ್ಸರಗಳನ್ನ ಮುಂದೆ ಒಂದು ಬಾರಿ ಪ್ರಾಯ 4ನೇ ಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ. ಚಂದ್ರನ ಲೆಕ್ಕದ ದೃಷ್ಟಿಯಿಂದ 1 ವರ್ಷ, ಸೂರ್ಯನ ಲೆಕ್ಕದ ದೃಷ್ಟಿಯಿಂದ 1 ವರ್ಷ, ಅವುಗಳ ಸರಾಸರಿ 1 ವರ್ಷ, ಮತ್ತೆ ನಕ್ಷತ್ರ ಮಾನದ ದೃಷ್ಟಿಯಿಂದ ಬೃಹಸ್ಪತಿ ಮಾನದಿಂದ 1 ವರ್ಷ ಅಂತ ಹೀಗೆಲ್ಲ ಬರ್ತದೆ. ಅದರಲ್ಲಿ ಈ ಪರಿವತ್ಸರ ಅನ್ನುವುದು ಒಂದು. ಆದರೆ ಇಲ್ಲಿ ಅದ್ಯಾವುದೋ ವಿವಕ್ಷಿತ ಅಲ್ಲ, ದೀರ್ಘಕಾಲ ಮಲಗಿದ ಅಂತ ಅಷ್ಟೇ ಅರ್ಥ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಗೋವಿಂದಾಚಾರ್ಯರು ಕೂಡ ಅಭಿಪ್ರಾಯ ಪಡ್ತಾರೆ. ನಮ್ಮ ದೃಷ್ಟಿಯಿಂದ 1000 ವರ್ಷ ಅಂದ್ರೆ ಅದು ದೇವತೆಗಳ ದೃಷ್ಟಿಯಿಂದ ಇನ್ನೂ ಹೆಚ್ಚಾಗ್ತದೆ. ಅಥವಾ ಇಲ್ಲಿ ಹೇಳಿರುವುದು ದೇವತೆಗಳ 1000 ವರ್ಷ ಅಂದ್ರೆ ಅದು ಮನುಷ್ಯ ದೃಷ್ಟಿಯಿಂದ ಮತ್ತೂ ಹೆಚ್ಚಾಗ್ತದೆ. ಇಲ್ಲಿ ಅದನ್ನೇನು ನಾವಿಲ್ಲಿ ಬಹಳ ವಿಚಾರ ಮಾಡಬೇಕಾಗಿಲ್ಲ. ಸಹಸ್ರ ಪರಿವತ್ಸರ ಅಂತ ಅನ್ನೋದನ್ನ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ಕೆಲವರು ಅದನ್ನ
ಗೋವಿಂದಾಚಾರ್ಯ ಮೊದಲಾದವರು ದೀರ್ಘಕಾಲ ಅಂತ ಮಾಡಿದ್ದಾರೆ. ದೀರ್ಘಕಾಲ ಅಂತ ಇಟ್ಕೊಳ್ಳುವುದೇ ಒಳ್ಳೆಯದು. ಇದಕ್ಕೆ ವಿಜಯಧ್ವಜರು ಮೊದಲಾದವರು ಏನು ಅರ್ಥ ಮಾಡ್ತಾರೆ ಅನ್ನೋದನ್ನು ನೋಡೋಣ ಈಗ. ಆಚಾರ್ಯರು ನರಹ ಅನಾಶಾತ್ ಪರೋಮತಃ ಅಂತ ಅದಕ್ಕೊಂದು ನಿಷ್ಪತ್ತಿ ತೋರಿಸಿದ್ದಾರೆ. ನಾಶರಹಿತನಾದ್ರಿಂದ ಅವನನ್ನ ನರ ಅಂತ ಹೇಳಬೇಕು ಅಂತ. ನರ ಎಂಬಲ್ಲಿ ನ ಅನ್ನುವುದು ಅಭಾವವನ್ನು ತೋರಿಸ್ತದೆ, ರ ಅನ್ನುವುದು ನಾಶವನ್ನು ತೋರಿಸ್ತದೆ. ಅದಕ್ಕೆ ರೀಂಗ್ ಶ್ರವಣೆ ಅಂತ ಒಂದು ಧಾತು ಇದೆ ದಿವಾದಿಗಣದಲ್ಲಿ, ಮತ್ತೆ ಕ್ರಾದಿಗಣದಲ್ಲಿ ರೀಂಗ್ ಗತಿರೇಷಣೆಯೋ ಅಂತ ಒಂದು ಧಾತು ಇದೆ. ಅವುಗಳಲ್ಲಿ ಒಂದು ಋಣಾತಿ ಆಗ್ತದೆ ಲಟ್ಲಕಾರ, ಇನ್ನೊಂದು ಋಣೋತಿ ಆಗ್ತದೆ. ಇವೆಲ್ಲ ಏನು ಬಹಳ ದೊಡ್ಡ ವ್ಯತ್ಯಾಸದ ಧಾತುಗಳಲ್ಲ. ನ ಋಣಾತಿ ಅಥವಾ ನ ಋಣೋತಿ, ಈ ಕಾರಣದಿಂದ ಅದರಿಂದ ನರಹ ಅಂತ ಅನ್ಬಹುದು ಅವನನ್ನು. ಕರ್ಮಣಿ ಪ್ರಯೋಗದಲ್ಲಿ ಹೇಳುವುದಾದ್ರೆ ನ ರೀಯತೆ ಅನೇನ ಅಂತ ಹೀಗೆ ಕೂಡ ಹೇಳಬಹುದು. ಅಲ್ಲಿ ಆ ಧಾತುಗಳಿಗೆ ಸೋರಿ ಹೋಗುವುದು ಅಥವಾ ನಾಶ ಮಾಡುವುದು ಅಂತ ಹೀಗೆಲ್ಲ ಅರ್ಥ ಇದೆ. ಆದ್ದರಿಂದ ಋಣೋತಿ ಋಣಾತಿ ಅಂತ ಕರ್ತರಿ ಪ್ರಯೋಗದಲ್ಲಿ ಹೇಳಿದರೆ ನಾಶ ಮಾಡುವುದಿಲ್ಲ ಅಂತ ಅರ್ಥ ಆಗ್ತದೆ. ರೀಯತೆ ಅಂತ ಕರ್ಮಣಿ ಪ್ರಯೋಗದಲ್ಲಿ ಹೇಳಿದರೆ ಚೆನ್ನಾಗಿರ್ತದೆ, ನಾಶ ಮಾಡಲ್ಪಡುವುದಿಲ್ಲ ಅಂತ. ಅದರಿಂದ ಎರಡು ಧಾತುಗಳಲ್ಲೂ ಕೂಡ ರೀಯತೆ ಅಂತಲೇ ಆಗುವುದರಿಂದ ಅನೇನ ಈ ಭಗವಂತನಿಂದ ನ ರೀಯತೆ ನಾಶ ಹೊಂದಲ್ಪಡುವುದಿಲ್ಲ. ಆದ್ದರಿಂದ ಆತನನ್ನು ನರ ಅಂತಂತಾರೆ. ನರೇಣ ಜಾತಾಹ ನಾರಾಹ, ಅವನಿಂದ ಹುಟ್ಟಿದ್ರಿಂದ ನಾರ ಅಂತ ಅದಕ್ಕೊಂದು ಅಣುಪ್ರತ್ಯಯ ಬರ್ತದೆ. ಅಣುಪ್ರತ್ಯಯ ಬಂದು ನಾರ ಅಂತ ಶಬ್ದ ನಿಷ್ಪನ್ನ ಆಗ್ತದೆ. ನಾರಾಹ ಅಯನಂ ಯಸ್ಯ ಸಹ ನಾರಾಯಣ, ಯಸ್ಯ ಯಾವ ಭಗವಂತನಿಗೆ ನಾರಾಹ ನೀರುಗಳು ಅಯನಂ ಆಶ್ರಯವಾಗಿವೆಯೋ ಅಂದರೆ ಶಯ್ಯ ಆಗಿವೆ, ಆಧಾರ ಆಗಿದೆಯೋ ಅವನನ್ನು ನಾರಾಯಣ ಅಂತ ಹೇಳ್ತಾರೆ ಅಂತಿಷ್ಟ ಅರ್ಥ ಅಲ್ಲಿ ಕಾಣಿಸ್ತದೆ. ರೀಂಗ್ ಶ್ರವಣೆ ಅಂತನೂ ಒಂದು ಪಾಠ ಇದೆ. ಅದು ಕರ್ತರಿ ಪ್ರಯೋಗದಲ್ಲೇ ರೀಯತೆ ಅಂತ ಆಗ್ತದೆ. ಅದನ್ನೇ ಭಾಗವತ ತಾತ್ಪರ್ಯದ ದೀಪಿಕಾ ವ್ಯಾಖ್ಯಾನದಲ್ಲಿ ತಗೊಂಡಿದ್ದಾರೆ. ನ ರೀಯತೆ ಐತಿ, ನ ರೀಯತೆ ಅಂದರೆ ನ ಕ್ಷೀಯತೆ. ಅದನ್ನೇ ಕೆಲವು ಪುಸ್ತಕಗಳಲ್ಲಿ ರೀಂಗ್ ಕ್ಷಯ ಅಂತಲೂ ಹಾಕಿರಬಹುದು. ಉಳಿದೇನು ಬಹಳ ವ್ಯತ್ಯಾಸ ಇಲ್ಲ. ಆದ್ದರಿಂದ ಕರ್ತರ್ಥದಲ್ಲೇ ನರ ಎಂಬ ಶಬ್ದವನ್ನು ನಿಷ್ಪತ್ತಿ ಮಾಡಿದ್ದಾರೆ. ನಾನು ಆವಾಗ ಹೇಳಿದ್ದು ಕರ್ಮಾರ್ಥದಲ್ಲಿ. ಅವುಗಳಲ್ಲೆಲ್ಲ ಬಹಳ ವ್ಯತ್ಯಾಸ ಏನಿಲ್ಲ. ನಾಶ ಮಾಡಲ್ಪಡುವುದಿಲ್ಲ ಅಂತಾಗಲಿ ಅಥವಾ ಸ್ವಯಂ ತಾನು ನಾಶ ಆಗುವುದಿಲ್ಲ ಅಂತಾಗಲಿ ಯಾವ ಅರ್ಥ ಇಟ್ಕೊಂಡ್ರೂ ನರ ಅನ್ನೋ ಶಬ್ದ ನಿಷ್ಪನ್ನ ಆಗ್ತದೆ. ಇದಲ್ಲದೇ ನರ ಅನ್ನೋ ಶಬ್ದಕ್ಕೆ ಬೇರೆ ಕೆಲವು ಅರ್ಥಗಳಿವೆ, ಅದು ನಮಗೆ ಗೊತ್ತಿರಬೇಕು ಅಂತ ಹೇಳಿದೆ ಅಷ್ಟೇ. ಇಲ್ಲಿ ಆಚಾರ್ಯನೇನು ಹೇಳಲಿಲ್ಲ, ಆ ಅರ್ಥ ಪ್ರಸಿದ್ಧವಾದದ್ದು. ನೃಣಾತಿ ಅಂತ, ನೃ ನಯೆ ಅಂತ ಮತ್ತೊಂದು ಧಾತು ಇದೆ. ಯಾರು ಮುನ್ನಡೆಸ್ತಾನೋ ಅವನು ಅಂತ ಅದಕ್ಕೆ ಅರ್ಥ ಆಗಬಹುದು. ಜಗತ್ತೆಲ್ಲವನ್ನೂ ಮುನ್ನಡೆಸುವುದರಿಂದ ಭಗವಂತನಿಗೆ ನಾರ ಅಂತ ಹೆಸರು, ನರ ಅಂತ ಹೆಸರು. ಅವನಿಂದ ಹುಟ್ಟಿದ್ದೇ ನಾರ ಅಂತ ಆ ಅರ್ಥವನ್ನು ತಗೊಳ್ಬಹುದು. ಆದರೆ ಆಚಾರ್ಯ ಇಲ್ಲಿ ಹೇಳಿದ ಅರ್ಥ ನಾಶರಹಿತನಾದವನು ನರ ಅಂತ. ಅದು ನಮ್ಗೆ ಗೊತ್ತಿದ್ರೆ ಸಾಕು. ನಾರಾಯಣ ಎಂಬ ಶಬ್ದಕ್ಕೆ ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಅರ್ಥಗಳನ್ನು ಈಗ ನೋಡೋಣ. ಅಂದರೆ ಈ ಪ್ರಸಂಗದಲ್ಲಿ ಒಟ್ಟಾರೆ ನಾರಾಯಣ ಶಬ್ದಕ್ಕೆ ಸಿಗುವ ಎಲ್ಲ ಅರ್ಥಗಳನ್ನು ನೋಡಿದಂತಾಗ್ತದೆ. ಐತರಿಯ ಉಪನಿಷತ್ ಭಾಷ್ಯದಲ್ಲಿ ನಾರಾಯಣ ಶಬ್ದ ಅನ್ನೋದು ಅಕಾರದ ವ್ಯಾಖ್ಯಾನ ಅಂತ ವರ್ಣನೆ ಮಾಡುವ ಒಂದು ಪ್ರಸಂಗ ಇದೆ. ಏಕಾರ್ಥತ್ವಾದ ಅಕಾರೋಸೌ ನಕಾರತ್ವಮುಪಾಗತಃ ದೀರ್ಘೀಭೂತ ಪುನಸ್ತೇನೇ ವಾಕಾರೇಣ ಸಹಸ್ಥಿತ ಅಂತ ಹೀಗೆ ಒಂದು 4-5 ಶ್ಲೋಕಗಳಿಂದ ಅದರ ಅರ್ಥ ಹೇಳ್ತಾರೆ. ನಾರಾಯಣ ಎಂಬಲ್ಲಿ ಈಗ ನಾವು ನೋಡುವ ಅರ್ಥ ಉಳಿದೆಲ್ಲ ಅರ್ಥಗಳಿಗಿಂತ ವಿಚಿತ್ರವಾದದ್ದು. ನ ಅ ರ ಅ ಯ ಅ ನ ಅ ಹೀಗೆಲ್ಲ ಕಡೆ ಛೇದ ಮಾಡ್ತಾ ಹೋಗುವುದು ಅಂತ ಅದರ ಅರ್ಥ. ನ ಎಂಬಲ್ಲಿ ಅಕಾರ ಇದೆ, ಹಾಗೆ ನಕಾರ ಇದೆ. ಅವೆರಡಕ್ಕೂ ಕೂಡ ಅರ್ಥ ಒಂದೇ, ಭಿನ್ನ ಅಂತ ಅರ್ಥ. ಅವೆರಡೂ ಸೇರಿ ದೀರ್ಘ ಆದವು. ರೀಂ ಕ್ಷಯ ಎಂಬ ಧಾತುವಿನಿಂದ ಹುಟ್ಟಿ ಕ್ಷಯ ಎಂಬ ಅರ್ಥವನ್ನು ಹೇಳ್ತದೆ ರಕಾರ. ಅದಕ್ಕೂ ಕೂಡ ರಾ ಅಂತ ಪ್ರಯೋಗ ಮಾಡಿದರೆ ದೀರ್ಘ ಆಗ್ತದೆ, ನಾ ರಾ ಅಂತ ಆಗ್ತದೆ. ಅದಕ್ಕೂ ನಾಶರಹಿತನಾದವನು, ರ ಅಂದರೆ ನಾಶವುಳ್ಳವನು. ನಿಷೇಧ ಮತ್ತೆ ಅಕಾರ ಅನ್ನೋದು ನಿಷೇಧವನ್ನು ಸೂಚನೆ ಮಾಡ್ತದೆ. ಹಾಗಾಗಿ ನಾಶರಹಿತ ಅನ್ನೋ ಅರ್ಥವನ್ನು ಹೇಳ್ತದೆ.
ಯ ಅನ್ನುವುದು ಯಾ ಪ್ರಾಪಣೆ ಧಾತುವಿನಿಂದ ಬಂದದ್ದು. ಅದು ಪ್ರಾಪಣ ಅಂದರೆ ತೆಗೆದುಕೊಂಡು ಹೋಗುವುದು, ಕಳೆಯುವುದು ಅಂತ ಹೀಗೆ ಅರ್ಥ ಆಗ್ತದೆ. ಆವಾಗ ಅದಕ್ಕೆ ನಾಶ ಅಂತ ಅರ್ಥ ಆಗ್ತದೆ. ಹೀಗೆ ಅಲ್ಲಿಯೂ ಕೂಡ ಮತ್ತೆ ಅಕಾರವನ್ನು ಸೇರಿಸಿದಾಗ ನಾಶರಹಿತ ಅಂತ ಅರ್ಥ ಆಗ್ತದೆ. ನಕಾರ ಅನ್ನುವುದು ನ ಅನ್ನುವುದು ಏನನ್ನು ಹೇಳ್ತದೋ ಅದು ನ ಅನ್ನುವುದು ಅದನ್ನೇ ಹೇಳ್ತದೆ. ನಮಗಿದೆಲ್ಲ ಗೊತ್ತಿದೆ. ರಾಮೇಣ ಮೂಲತಃ ಅದೆಲ್ಲ ನಕಾರ. ನಕಾರ ರಕಾರದ ಸಂಪರ್ಕದಿಂದ ನ ಆಗಿದೆ ಅನ್ನೋದು ಗೊತ್ತಿದೆ. ಹಾಗಾಗಿ ನಕ್ಕೂ ಒಂದೇ ಅರ್ಥ. ಒಟ್ಟಾರೆ ಸರ್ವಜೀವರಿಗಿಂತಲೂ ಜಡಗಳಿಗಿಂತಲೂ ಸದಾ ಭಿನ್ನ, ದೋಷರಹಿತ, ಸರ್ವೋತ್ತಮ, ತನ್ನ ಭಕ್ತರ ಎಲ್ಲ ದೋಷಗಳನ್ನು ನಾಶಪಡಿಸುವವನು, ಸರ್ವದೋಷರಹಿತ, ಅನಂತ ಗುಣ ಪರಿಪೂರ್ಣ ಆದ್ದರಿಂದ ನಾರಾಯಣ ಅಂತ ಅರ್ಥ ಆಗ್ತದೆ. ಇದೊಂದು ಅದ್ಭುತವಾದ ಅರ್ಥ. ನ ರ ಯ ನ ಈ ಅಕ್ಷರಗಳನ್ನು ಆಧರಿಸಿದಂತಹ ಅರ್ಥ ಇದು. ಇನ್ನು ಕೆಲವು ಅರ್ಥಗಳನ್ನು ಈ ಮುಂದೆ ನೋಡೋಣ. ನಾರಾಯಣ ಎಂಬ ಶಬ್ದಕ್ಕೆ ಏನೇನು ಅರ್ಥ ಅಂತ ಅನ್ನೋದನ್ನ ಈಗ ಒಂದ್ಸಲ ನೋಡೋಣ. ಪ್ರಧಾನವಾಗಿ 4 ಅರ್ಥಗಳನ್ನು ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ನಮಗೆ ನಾರ ಅಂದರೆ ನೀರು ಅಂತ ಅರ್ಥ ಇಟ್ಕೊಂಡು 2 ಪ್ರಮಾಣಗಳಿವೆ. ನಾರ ಅಂದರೆ ತತ್ವಗಳು ಅಂತ ಅರ್ಥ ಇಟ್ಕೊಂಡು ಮತ್ತೊಂದು ಪ್ರಮಾಣ ಇದೆ. ಈಗ ವಿಷ್ಣು ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತೆ ಆಪೋ ನಾರಾಯಿತಿ ಪ್ರೋಕ್ತಾ ತಾಸಾಮಯನಮಾದಿತಃ ಯತಸ್ತ್ವಂ ಭೂತಭವ್ಯೇಶ. ಶ್ಲೋಕದ ಪಾಠ ಹೀಗಿದೆ: ಆಪೋ ನಾರಾಯಿತಿ ಪ್ರೋಕ್ತಾ ಆಪೋ ವೈ ನರಸೂನವಃ ಅಯನಂ ತಸ್ಯತಾ ಪೂರ್ವಂ ತೇನ ನಾರಾಯಣ ಸ್ಮೃತಃ ಅಂತ. ಇದು ಪ್ರಾಯ ವ್ಯಾಸಸ್ಮೃತಿಯಲ್ಲಿ ಬಂದಿರುವಂತಹ ಶ್ಲೋಕ. ನರ ಅಂದರೆ ನಾಶರಹಿತನಾದ ಭಗವಂತ. ಆಪಹ ನಾರಾಯಿತಿ ಪ್ರೋಕ್ತಾಹ, ಈ ನೀರನ್ನ ಭಗವಂತನಿಂದ ಹುಟ್ಟಿದ್ರಿಂದ, ನರನಿಂದ ಹುಟ್ಟಿದ್ರಿಂದ ನೀರಿಗೆ ನಾರ ಅಂತ ಹೇಳ್ತಾರೆ. ಯಾಕಂದ್ರೆ ಆಪವೈ ನರಸೂನವಃ, ಭಗವಂತನ ಮಕ್ಕಳು ಅಂತ, ಅವನಿಂದ ಹುಟ್ಟಿದ್ದು ಅಂತ. ಅಯನಂ ತಸ್ಯ ತಾಹ ಪೂರ್ವಂ ಪ್ರಳಯ ಕಾಲದಲ್ಲಿ, ತಸ್ಯ ಆ ಭಗವಂತನಿಗೆ, ತಾಹ ಆ ಆಪಹ ಆ ನೀರುಗಳು, ಅಯನಂ ಆಶ್ರಯವಾಗಿವೆ. ಆದ್ದರಿಂದ ಇಲ್ಲಿ ನಾರಾಯಣ ಶಬ್ದದಿಂದ ಅವನು ವಾಚ್ಯನಾಗ್ತಾನೆ. ಇಲ್ಲಿ ನಾವು ಮಾಡಿರುವುದು ಬಹುರೀಹಿ ಸಮಾಸ. ನಾರಾಹ ಅಯನಂ ಯಸ್ಯ ಸಹ ನಾರಾಯಣ ಅಂತ. ನಾರಾಹ ಅಂದರೆ ನೀರುಗಳು, ಯಸ್ಯ ಯಾವ ಭಗವಂತನಿಗೆ, ಅಯನಂ ಆಶ್ರಯವಾಗಿವೆಯೋ, ಸಹ ಅವನು ನಾರಾಯಣನು ಎಂಬುದಾಗಿ ಇದು ಬಹುರೀಹಿ ಸಮಾಸ ಮಾಡಿದ ಅರ್ಥ. ಇನ್ನೊಂದು ಹರಿವಂಶದ ಶ್ಲೋಕ ಇದೆ, ಅದು ಹೆಚ್ಚು ಬಳಕೆಯಲ್ಲಿಲ್ಲ. ನಾರಾ ಆಪಸಮಾಖ್ಯಾ ತಾಸಾಮಯನಮಾದಿತಃ ಯತಸ್ತ್ವಂ ಭೂತಭವ್ಯೇಶ ತನ್ನಾರಾಯಣ ಶಬ್ದಿತಃ ಅಂತ. ಇದು ಬಹುರೀಹಿ ಸಮಾಸವನ್ನು ಅವಲಂಬಿಸಿದೆ, ಷಷ್ಠಿ ತತ್ಪುರುಷ ಸಮಾಸವನ್ನು ಅವಲಂಬಿಸಿರುವಂತಹ ಒಂದು ವಿಗ್ರಹ ವಾಕ್ಯ ಮತ್ತು ಅರ್ಥ. ಈಗ ನಾರಾಹ ಆಪಸಮಾಖ್ಯಾತ, ಈ ಅಪ್ಪು ಎಂಬ ಶಬ್ದದಿಂದ ನಾವು ನಾರ ಎಂಬ ಶಬ್ದದಿಂದ ನೀರನ್ನು ಇಟ್ಕೊಳ್ಬೇಕು. ಯಾಕೆಂದ್ರೆ ಅವು ಕೂಡ ಭಗವಂತನಿಂದ ಹುಟ್ಟಿದ್ದು. ಅದೇನೇ ಇರಲಿ, ಅಲ್ಲಿ ಯಾಕೆ ಹುಟ್ಟಿದ್ದು, ಯಾವ ಹುಟ್ಟಿದ್ದು ಅಂತ ಅನ್ನೋದನ್ನು ಅಲ್ಲೇನು ಹೇಳಿಲ್ಲ ಹರಿವಂಶದಲ್ಲಿ. ತಾಸಾಂ ಅಯನಂ ಆದಿತಃ, ಆ ನೀರಿಗೆ ಈ ಭಗವಂತ ಆದಿಕಾಲದಿಂದಲೂ ಅಯನನಾಗಿದ್ದಾನೆ, ಆಶ್ರಯನಾಗಿದ್ದಾನೆ. ಯತಸ್ತ್ವಂ ಭೂತಭವ್ಯೇಶ, ಹಿಂದಿನ ಇಂದಿನ ಮುಂದಿನ ಎಲ್ಲದಕ್ಕೂ ಒಡೆಯನಾದ ಭಗವಂತನೇ ಆ ನೀರಿಗೆ ನೀನು ಆಶ್ರಯನಾದ್ರಿಂದ ತನ್ನಾರಾಯಣ ಶಬ್ದತಃ, ಅದನ್ನ ನಾರಾಯಣ ಎಂಬ ಶಬ್ದದಿಂದ ನೀನು ವಾಚ್ಯನಾಗಿದ್ದಿ ಅಂತ ಇನ್ನೊಂದು ಅರ್ಥ ಇದೆ. ಇಲ್ಲಿ ನಾರಾಯಣಂ ಅಯನಂ ನಾರಾಯಣ, ಅದನ್ನು ನಪುಂಸಕಲಿಂಗ ಇಟ್ಕೊಂಡು ಆಮೇಲೆ ನಾರಾಯಣ ಅಂತ ಮಾಡ್ಕೋಬಹುದು. ಅಥವಾ ನಮಗೆ ವ್ಯಾಕರಣದ ಲೆವೆಲನ್ನು ಮೀರಿದವರಿಗೆ ಅದು ದೊಡ್ಡ ವಿಷಯನೇ ಅಲ್ಲ. ನಾರಾಯಣಂ ಅಯನಃ ನಾರಾಯಣ ಅಂತ ಪುಲ್ಲಿಂಗದಲ್ಲೇ ಅದನ್ನು ಮಾಡಬಹುದು. ಅಯನ ಶಬ್ದವನ್ನು 2 ಲಿಂಗದಲ್ಲೂ ಇದೆ ಅಂತ ಅನ್ನೋದನ್ನ ಎಲ್ಲ ದೊಡ್ಡ ಜ್ಞಾನಿಗಳು, ಇವತ್ತಿನವರು ಹಿಂದಿನವರು ಒಪ್ಪಿದ್ದಾರೆ. ಅದನ್ನು ನಾರಾಯಣಂ ಅಯನಃ ನಾರಾಯಣ ಅಂತ ಷಷ್ಠಿ ತತ್ಪುರುಷವನ್ನು ಅವಲಂಬಿಸಿದೆ ಇದರ್ಥ ಹರಿವಂಶದಲ್ಲಿ ಕಂಡಿರೋದು. ಈ ವ್ಯಾಸಸ್ಮೃತಿಯ ಮತ್ತು ಹರಿವಂಶದ ಈ 2 ಅರ್ಥಗಳು ಕೂಡ ನಾರ ಎಂಬ ಶಬ್ದಕ್ಕೆ ನೀರು ಅಂತ ಅರ್ಥ ಇಟ್ಕೊಂಡದ್ದೇ ಹೊರಟದ್ದು. ಅದಕ್ಕೆ ಬೇರೆ ಏನು ಅರ್ಥ ಇದೆ ಅಂತ ಮುಂದೆ ನೋಡೋಣ. ಇದಲ್ಲದೇನೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಮತ್ತೊಂದು ಅರ್ಥ ಇದೆ. ನರಾಜ್ಜಾತಾನಿ ತತ್ವಾನಿ ನಾರಾಯಣೀತಿ ತಥೋವಿದು ತಾನೇವ ಚಾಯನಂ ತಸ್ಯ ತಸ್ಮಾನ್ ನಾರಾಯಣ ಸ್ಮೃತಃ ಅಂತ. ಇದು ಈ ಅರ್ಥ ಈ ಹಿಂದಿನ ಎಲ್ಲ ಅರ್ಥಗಳಿಗಿಂತಲೂ ಹೆಚ್ಚು ವ್ಯಾಪಕವಾದ ಅರ್ಥ.
ನಮ್ಗೆ ತಲೆಯಲ್ಲಿ ಇರಬೇಕಾದದ್ದು ಈ ಅರ್ಥ. ತತ್ವಾನಿ, ಜಗತ್ತಿನಲ್ಲಿರೋ ಎಲ್ಲ ತತ್ವಗಳು ಮುಗಿದೋಯ್ತು ಅಲ್ಲಿಗೆ. ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಎಲ್ಲ 24 ತತ್ವಗಳು, ಜಡಗಳು, ಚೇತನಗಳು, ಎಲ್ಲ ದೈತ್ಯರು, ದಾನವರು, ತಮಯೋಗ್ಯರು, ಯಾರು ಬೇಕಾದ್ರೂ ಇರಲಿ, ಎಲ್ಲವೂ ತತ್ವಗಳೇ. ತತ್ವಗಳೆಲ್ಲವೂ ಕೂಡ ನರಾಜ್ಜಾತಾನೆ. ನರ ಅಂದರೆ ನಾಶರಹಿತನಾದ ಭಗವಂತ, ಅವನಿಂದ ಹುಟ್ಟಿದ್ದು. ಆದ್ರಿಂದ ಅವುಗಳಿಗೆ ನಾರಗಳು ಅಂತ ಹೆಸರು. ನರಾತ್ ಜಾತಾನಿ ಇತಿ ನಾರಾಯಣಿ ಅಥವಾ ನರಸೀಮಾನಿ ನಾರಾಯಣಿ ಅಂತ. ತಾನ್ಯೇವಚ ಅಯನಂ ತಸ್ಯ. ಈ ಎಲ್ಲ ತತ್ವಗಳು ಕೂಡ ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಜಡ, ಚೇತನ, ಮತ್ತೆ ಸಾತ್ವಿಕರು, ರಾಜಸರು, ತಾಮಸರು, ಹೀಗೆ ಎಲ್ಲವೂ ಕೂಡ ಸ್ಥಾವರ, ಜಂಗಮ ಎಲ್ಲವೂ ಕೂಡ ಭಗವಂತನಿಗೆ ಅಯನ ಆಗಿದೆ. ಅಯನ ಆಗಿರುವುದು ಅಂದ್ರೆ ಅವನು ಸಂವಿಧಾನಕ್ಕೆ ಪಾತ್ರ ಆಗಿರುವುದು ಅಂತ ಅರ್ಥ. ಭಗವಂತ ಎಲ್ಲ ಕಡೆ ಇದ್ದಾನೆ. ಅದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ತಮಸ್ಸು, ತಮೋಭಿಮಾನ್ಯಾದ ದುರ್ಗ, ಎಲ್ಲ ಕಡೆನೂ ದಿಕ್ಕುಗಳಲ್ಲಿ, ನೀರಿನಲ್ಲಿ, ಅಲ್ಲೆಲ್ಲ ಹೇಗೆ ಭಗವಂತ ಇದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ. ಆದರೆ ಅವುಗಳಿಗೆ ಯಾರಿಗೂ ಈ ಭಗವಂತನ ಬಗ್ಗೆ ಗೊತ್ತಿಲ್ಲ. ಇವನು ಅವುಗಳನ್ನು ಒಳಗೆ ನಿಂತು ನಿಯಮಿಸ್ತಾನೆ ಅಂತ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಬಂದಿದೆ. ಸಮಸ್ತ ಪ್ರಪಂಚವೂ ಕೂಡ ಭಗವಂತನ ಸನ್ನಿಧಾನ ಪಾತ್ರ ಆದ್ದರಿಂದ ತಾನ್ಯೇಚ ಅಯನಂ ತಸ್ಯ ತಸ್ಮಾತ್ ನಾರಾಯಣ ಸ್ಮೃತಃ. ಇಲ್ಲಿ ಮತ್ತೆ ನಾವು ನಾರಾಯಣಿ ಅಯನಂ ಯಶತಃ ನಾರಾಯಣ ಬಹುರಿ ಸಮಾಸ ಮಾಡಬೇಕು. ಇಲ್ಲಿ ಜೀವನು ಸೇರಿ ಹೋಗ್ತಾನೆ ಇದರಲ್ಲಿ. ಎಲ್ಲ ಜೀವನು ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾದ್ದರಿಂದ ತಾನ್ಯೇವಚ ಅಯನಂ ತಸ್ಯ ನಾರಾಯಣಿ ಅಯನಂ ಯಶತಃ ನಾರಾಯಣ ಅಂತ ಬಹುರಿ ಸಮಾಸದಿಂದ ಇನ್ನೊಂದು ಅರ್ಥವನ್ನು ಮಾಡಬೇಕು. ನಾರ ಎಂಬ ಶಬ್ದಕ್ಕೆ ಹೀಗೆ ಎಲ್ಲ ತತ್ವಗಳು ಅಂತ ಅರ್ಥ ಇಟ್ಕೊಂಡು ನಾವು ಒಂದು ಅರ್ಥ ನೋಡಿದ್ವಿ. ಇನ್ನೊಂದು ನಾರಾಹ ಆಪಸ್ಸಮಾಖ್ಯಾತ ಅಂತ ಹಿಂದೆ ಎಂಬಂತಲ್ಲ, ಈ ಹರಿವಂಶದಲ್ಲಿ ಮತ್ತೆ ವ್ಯಾಸಸ್ಮೃತಿಯಲ್ಲಿ ಅಲ್ಲಿ ಆಪಹ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅಂತ ನಾವು ಸ್ವಲ್ಪ ವಿಚಾರ ಮಾಡಿದರೆ, ಆಪಹ ಅಂದ್ರೆ ಕೇವಲ ನೀರೇನಲ್ಲ. ಐತರೇಯ ಉಪನಿಷತ್ತು ಹೇಳುವಂತೆ ಆಪ ಇತಿ ಆಪ ಇತಿ ಐ ಬ್ರಹ್ಮವಾಯು ಶಿವಾಹೀಶ ವಿಪೇಂದ್ರ ಆಪ ಇತಿ ಖ್ಯಾತಃ ಸರ್ವೇ ಚ ಅಪವಿಮಾನಿನಃ ವಿಷ್ಣೋರ್ಜಾತಃ ಅಭಾಖ್ಯಕಾಃ ಅಂತ ಒಂದು ಪ್ರಮಾಣ ಇದೆ. ನನಗದನ್ನು ಈಗ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಬ್ರಹ್ಮ, ವಾಯು ಮೊದಲಾದ ಎಲ್ಲ ದೇವತೆಗಳು ಕೂಡ ಸರ್ವೇ ಚ ಅಭಭಿಮಾನಿನಃ, ಕೇವಲ ಗಂಗೆ ಮೊದಲಾದವರು ಮಾತ್ರ ಜಲಾಭಿಮಾನಿಗಳಲ್ಲ, ವರುಣ ಮಾತ್ರ ಜಲಾಭಿಮಾನಿ ಅಲ್ಲ, ಬುಧ ಮಾತ್ರ ಜಲಾಭಿಮಾನಿ ಅಲ್ಲ, ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ಪ್ರತಿಯೊಬ್ಬರೂ ಕೂಡ ಜಲಾಭಿಮಾನಿಗಳೇ. ಮತ್ತು ಅವರೆಲ್ಲರಿಗೂ ಕೂಡ ಅಭಾಖ್ಯಕ, ಪ್ರತಿಯೊಬ್ಬರಿಗೂ ಅಪ ಅಂತ ಹೆಸರಿದೆ. ಅಲ್ಲದೆ ಅಲ್ಲಿ ಮತ್ತೊಂದು ಪ್ರಮಾಣ ಇದೆ, ಬ್ರಹ್ಮವಾಯುಚ ತದ್ಭಾರ್ಯೆ. ಬ್ರಹ್ಮ ವಾಯುಗಳು ಅವರಿಬ್ಬರು ಹೆಂಡಂದಿರು. ವೀಂದ್ರಶೇಷವು ಸ್ತ್ರೀಯವು, ಗರುಡ ಮತ್ತು ಶೇಷರು ಅವರಿಬ್ಬರ ಪತ್ನಿಯರು. ಶಿವ ತದ್ದಯಿತ, ಶಿವ ಅವನ ಪತ್ನಿಯರು. ಶಕ್ರಕಾಮವು ಮನ್ಮಥ ಮತ್ತು ಇಂದ್ರರು ಅವರ ಪತ್ನಿಯರು. ಹೀಗೆ ಇವರೆಲ್ಲರೂ ಕೂಡ ಪತಿಪತ್ನಿಯರೆಲ್ಲರೂ ಕೂಡ ಅಪಶಬ್ದವಾಚ್ಯರು ಅಂತ ಇನ್ನೊಂದು ಪ್ರಮಾಣವು ಕೂಡ ಅಲ್ಲೇ ಐತರೇಯ ಉಪನಿಷತ್ ಭಾಷೆಯಲ್ಲಿ ಕಾಣಿಸ್ತದೆ. ಆದ್ದರಿಂದ ನಾರ ಎಂಬ ಶಬ್ದಕ್ಕೆ ಅಪ ಅಂತ ಅರ್ಥ ಮಾಡಲಿ, ಆದರೆ ಅಪ ಎಂಬ ಶಬ್ದಕ್ಕೇನೆ ನಾವು ಜಲಾಭಿಮಾನಿಗಳು ಅಂತ ಅರ್ಥ ಮಾಡಿಬಿಟ್ರೆ ಇವರೆಲ್ಲರೂ ಕೂಡ ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ಪ್ರತಿಯೊಬ್ಬರು ಕೂಡ ಭಗವಂತನ ಮಕ್ಕಳೇ. ಆದ್ದರಿಂದ ಆಪಹ ಅಂತಂದ್ರೆ ನಮಗೆ ಜಲಾಭಿಮಾನಿ ದೇವತೆಗಳು ಅಂತಲೇ ಅರ್ಥ ಆಗ್ತದೆ. ಆ ಜಲಾಭಿಮಾನಿ ದೇವತೆಗಳು ಅನ್ನೋ ಶಬ್ದದಿಂದ ನಾವು ಎಲ್ಲರನ್ನೂ ತಿಳ್ಕೊಳ್ಬೇಕು. ಆದ್ರಿಂದಲೇ ಈ ಅಪೋಹಿಷ್ಠಾಮಯೋ ಅನ್ನೋ ಮಂತ್ರದಿಂದ ನಾವು ಮಾರ್ಜನ ಮಾಡುವಾಗ ಕೇವಲ ಗಂಗೆ, ಯಮುನೆ, ವರುಣ ಮಾತ್ರ ಅರ್ಥ ಇಟ್ಕೊಳ್ದೇನೆ ಈ ಎಲ್ಲ ದೇವತೆಗಳು ಕೂಡ ಜಲಾಭಿಮಾನಿಗಳಾದ ಈ ಎಲ್ಲ ದೇವತೆಗಳು, ಹಾಗೆ ಎಲ್ಲ ದೇವತಾ ಸ್ತ್ರೀಯರು, ಇವರೆಲ್ಲರೂ ಕೂಡ ನನ್ನನ್ನು ಕಾಪಾಡಲಿ, ಅವ್ರು ನನ್ನ ಪವಿತ್ರನ್ನಾಗಿ ಮಾಡಲಿ ಅಂತ ಅವರನ್ನ ಆ ಥರ ಕೇಳಿದಂತ ಆಗ್ತದೆ. ಸರಿಯಾ? ಅಯನಂ ತಸ್ಯತಾಃ ಪೂರ್ವಂ ಅಂದ್ರೆ ಇವರೆಲ್ಲರೂ ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾಗಿದ್ದಾರೆ. ನೀರ ಮೇಲೆ ಭಗವಂತ ಮಲಗಿದ್ದಾನೆ, ಆದ್ರಿಂದ ಅದು ನೀರು ಭಗವಂತನಿಗೆ ಆಶ್ರಯ ಅಂತ ಹೇಗೋ, ಎಲ್ಲ ದೇವತೆಗಳು ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾದ್ರಿಂದ ಅವ್ರ ಮೇಲೆ ಅವನು ಮಲಗಿದ್ದಾನೆ ಅಂತನ್ನೋದು ನಮಗೇನು ಬಹಳ ಮಹತ್ವದ ಸಂಗತಿ ಏನಲ್ಲ. ಈಗ ಶೇಷ ಅಂತ ಅರ್ಥ ಇಟ್ಕೊಂಡ್ರೆ ಆ ಶೇಷನ ಮೇಲಂತೂ ಭಗವಂತ ಮಲಗೇ ಇದ್ದಾನೆ. ನಾರಾಯಣ ಶಬ್ದಕ್ಕೆ ಆಪ ಅಂತ ಅರ್ಥ ಇಟ್ಕೊಂಡು ಆಪನ ಶಬ್ದಕ್ಕೆ ಶೇಷ ಅಂತ ಅರ್ಥ ಇಟ್ಕೊಂಡ್ರೆ ಆ ಶೇಷನ ಮೇಲೆ ಭಗವಂತ ಮಲಗೇ ಇದ್ದಾನೆ. ಆ ಅರ್ಥ ಅಂತೂ ತಿಳಿದು ಬಂದೇ ಬರ್ತದೆ.
ಇನ್ನು ಮತ್ತೆ ಒಂದು ಯಾವ್ದಾದ್ರು ಪ್ರಸಂಗದಲ್ಲಿ ಲಕ್ಷ್ಮೀದೇವಿ ತೊಡೆ ಮೇಲೆ ತಲೆಗಿಟ್ಕೊಂಡು ಅವನು ಮಲ್ಕೊಂಡಿದ್ದಾನೆ ಅಂತ ಅರ್ಥ ಮಾಡಿದರೆ ಆ ಲಕ್ಷ್ಮೀದೇವಿ ಕೂಡ ಅವನಿಗೆ ಶೇಷಳಾಗ್ತಾಳೆ. ನಾರಾಹ ಅಂದ್ರೆ ಆಪಹ ಅಂತ ಅರ್ಥ ನೋಡಿದ್ವಿ, ಆಪಹ ಅಂದ್ರೆ ನೀರು ಅಂತ ಅರ್ಥ ನೋಡಿದ್ವಿ, ಆಪಹ ಅನ್ನೋದಕ್ಕೆ ಜಲಾಭಿಮಾನಿಗಳಾದ ದೇವತೆಗಳು ಅಂತ ಅರ್ಥ ನೋಡಿದ್ವಿ. ವೇದವಾಕ್ಯ ಅಂತ ಒಂದು ಅರ್ಥ ಇದೆ, ಅದನ್ನು ಚಾಂದೋಗ್ಯ ಭಾಷೆಯಲ್ಲಿ ಹೇಳಿದ್ದಾರೆ. ವೇದವಾಚ ಸುರೈಃ ಪೇಯಾ ಭೋಗ್ಯತ್ವಾದ ಆಪೈರಿತಾ ವೇದಪಾನಂ ವಿಚಾರಶ್ಚ ಶ್ರವಣಂ ಪಾಠಯೇವಚ ದೇವೈ ವಿಚಾರಿತೇಭ್ಯಶ್ಚ ವೇದೇಭ್ಯೋ ವ್ಯಕ್ತತಾಂ ಗತಾಃ ಅಂತ. ಈಗ ಆ ಪ ಅಂದ್ರೆ ಕುಡಿಯಲ್ಪಡುವಂಥದ್ದು ಅಂತ ಅರ್ಥ, ಆ ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ಆದ್ರಿಂದ ಈ ಸುರರು ವೇದವಾಕ್ಯಗಳನ್ನ ಪುರಾಣ ವಾಕ್ಯಗಳನ್ನ ಭೋಗ ಮಾಡ್ತಾರೆ, ಅರ್ಥಾತ್ ಚೆನ್ನಾಗಿ ಚಪ್ಪರಿಸಿ ಅದನ್ನ ಅವರು ಆಸ್ವಾದಿಸ್ತಾರೆ. ವೇದ ಪಾನ ಅಂದ್ರೆ ಏನರ್ಥ? ಶ್ರವಣ ಮನನ ಪಾಠ ಇದೆ, ಅದಕ್ಕಿಂತ ಹೆಚ್ಚಿಂದ ಏನಿದೆ. ಆದ್ರಿಂದ ಆಪಹ ಅಂದ್ರೆ ಆ ಪೀಯಂತೆ ಐತಿ ಆಪಹ, ದೇವತೆಗಳಿಂದ ಋಷಿಗಳಿಂದ ಮೊದಲಾದವರಿಂದ ಅದು ಚೆನ್ನಾಗಿ ತಿಳಿಯಲ್ಪಡುತ್ತದೆ, ಅದು ಆಸ್ವಾದಿಸಲ್ಪಡ್ತದೆ. ಆದ್ರಿಂದ ಅದಕ್ಕೆ ಆಪಹ ಅಂತ ಹೆಸರು. ಆದ್ರಿಂದ ನೀವು ಅಭೋ ಇಷ್ಟಾಮಯೋ ಭವನ ಮಂತ್ರವನ್ನು ಹೇಳುವಾಗ ಒಟ್ಟಾರೆ ಎಲ್ಲ ದೇವತೆಗಳು ಮತ್ತೆ ಜಲಾಭಿಮಾನಿ ದೇವತೆಗಳು ಹಾಗೆ ವೇದಾಭಿಮಾನಿಗಳಾದಂತಹ ಎಲ್ಲ ದೇವತೆಗಳು, ಇಲ್ಲಿ ನೋಡಿ ವೇದಾಭಿಮಾನಿ ದೇವತೆಗಳು ಅಂದ್ರೆ ಸ್ತ್ರೀಯರು ಅಂತ ಬಂದ್ಬಿಡ್ತದೆ ನಮ್ಮ ತಲೆಯಲ್ಲೇ. ಅವರು ವೇದಾಭಿಮಾನಿಗಳು, ಪುರುಷರೆಲ್ಲರೂ ವೇದದ ಅರ್ಥದ ಅಭಿಮಾನಿ ದೇವತೆಗಳು ಅಂತ ಬಂದಿದೆ ಭಾಗವತ ತಾತ್ಪರ್ಯದಲ್ಲಿ. ಏವಂ ವೇದಾಭಿಮಾನಿಭ್ಯ ದೇವಿಭ್ಯ ಸರ್ವಯೇವತು ತದರ್ಥರೂಪಾಹ ಪತಯ ಅಂತ. ಗಂಡಸರೆಲ್ಲರೂ ವೇದಾರ್ಥದ ಅಭಿಮಾನಿಗಳು, ಸ್ತ್ರೀಯರು ವೇದದ ಅಭಿಮಾನಿ ದೇವತಾ ಸ್ತ್ರೀಯರು ಅಂತ ಬಂದಿದೆ. ಆದ್ರಿಂದ ಆಪಹ ಅಂತಂದ್ರೆ ವೇದಾಭಿಮಾನಿ ದೇವತಾ ಸ್ತ್ರೀಯರು ಅಂತನೂ ಅರ್ಥ. ಹೀಗೆ ನೀರು ನಮ್ಮನ್ನು ಪವಿತ್ರವನ್ನಾಗಿ ಮಾಡಲಿ ಅಂದ್ರೆ ಸಕಲ ದೇವತೆಗಳು, ಜಲಾಭಿಮಾನಿ ದೇವತೆಗಳು, ವೇದಾಭಿಮಾನಿ ದೇವತೆಗಳು ಎಲ್ಲರೂ ನಮ್ಮನ್ನು ಪವಿತ್ರರನ್ನಾಗಿ ಮಾಡಲಿ ಅಂತ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ನಾರಾಯಣ ಶಬ್ದಾರ್ಥದ ಚಿಂತನೆ ಸಮಾಪ್ತ ಆಗಿದೆ.